ಓಕೆ, ಇವಾಗ ನಾವು ಏನೊಂದು 40 ಕಿಲೋಮೀಟರ್ಸ್ ಇರ್ಬೋದು ನಮ್ಮ ಡೆಸ್ಟಿನೇಷನ್ಗೆ. ನಾನು ಮತ್ತು ಇನ್ನೊಬ್ಬ ಫ್ರೆಂಡು ಬೈಕ್ ಎಕ್ಸ್ಚೇಂಜ್ ಮಾಡಿದ್ದೀವಿ. ಸ್ವಲ್ಪ ನೋಡೋಣ ಹೇಗಿದೆ ಎಕ್ಸ್ಪಲ್ಸ್, ಹೊಸ ಎಕ್ಸ್ಪಲ್ಸ್ ಹೆಂಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ಇದೊಂಥರ ಅಪ್ರೈಟ್ ಪೊಸಿಷನ್ ನಂದು RTR ಕಂಪೇರ್ ಮಾಡಿದ್ರೆ. ಸೊ ಒಂಥರ ಚೆನ್ನಾಗಿದೆ. ಸೀಟ್ ಕಂಫರ್ಟ್ ಚೆನ್ನಾಗಿದೆ ಗಾಡಿದು. ಇದ್ರದ್ದು ಶಿಫ್ಟರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು RTR ಯೂಸ್ ಟು ಅಲ್ವಾ, ಸೊ ಇದೊಂದು ಸ್ವಲ್ಪ ಶಿಫ್ಟಿಂಗ್ ನನಗೆ ಕಷ್ಟ ಆಗ್ತಾಯಿದೆ ಅಷ್ಟೇ, ಇನ್ನೇನಿಲ್ಲ. ಬಾಕಿ ಎಲ್ಲ ಆಲ್ಮೋಸ್ಟ್ ಸೇಮ್ ಸ್ಪೆಕ್ಸ್. 200cc ಅನ್ಸಿದೆ ಇದು. ಸೊ ದ ಸೇಮ್. ಗಾಡಿದು ವೈಬ್ರೇಷನ್ಸ್ ಜಾಸ್ತಿ ಇದೆ ಆ್ಯಕ್ಚುಲಿ ಸ್ಪೀಕಿಂಗ್. ಫುಟ್ ಪೆಗ್ಸ್ 8000 7000 RPM ಹತ್ರ ಫುಟ್ ಪೆಗ್ಸ್ ಹತ್ರ ವೈಬ್ರೇಷನ್ ಫೀಲ್ ಆಗುತ್ತೆ. ಸೇಮ್ ಅನಿಸ್ತದೆ ನನಗೆ. 6 ಗೇರ್ ಇದ್ರೂ ಅಷ್ಟು ಡಿಫ್ರೆನ್ಸ್ ಮಾಡ್ತಾ ಇಲ್ಲ ನನ್ನ ಬೈಕ್ ಕಂಪೇರ್ ಮಾಡಿದ್ರೆ. ಲೋ ಆ್ಯಂಡ್ ಟಾರ್ಕ್ ತುಂಬ ಕಮ್ಮಿ ಇದೆ ಇದರದ್ದು. ಮಿಡ್ ಎಂಡ್ ಇಸ್ ಗುಡ್. ಸೆಕೆಂಡ್ ಗೇರಲ್ಲಿ ಕ್ರಾಲ್ ಮಾಡೋಕ್ಕಾಗೋದೇ ಇಲ್ಲ ಈ ಗಾಡೀಲಿ. ಮತ್ತು ಹ್ಯಾಂಡಲ್ಸು ಅಷ್ಟೇ, ಫೀಲ್ಸ್ ಲೈಕ್ ಇಟ್ಸ್ ಕ್ರ್ಯಾಂಪ್ಡ್. ಸಖತ್ ಕಮ್ಮಿ ಜಾಗ. ಮೇ ಬಿ ಇದು ಗಾರ್ಡ್ಸ್ ಇರೋದಕ್ಕೆ ಹಂಗೆ ಅನಿಸ್ತಿರ್ಬೋದು. ನಂದಕ್ಕೆ ಹಾಕ್ಸ್ದಾಗಂತೂ ಓಡ್ಸೋಕ್ಕೆ ಆಯ್ತಾ ಇರಲಿಲ್ಲ ಬಿಡ್ರಿ, ಅದು ಬೇರೆ ವಿಷಯ. ಅದಕ್ಕೆ ನಾನು ತೆಗ್ಸ್ಬಿಟ್ಟೆ. ನನ್ನ ಗಾಡಿಗೆ ಹಾಕ್ಸಿದ್ದೆ ನಾನು ಹ್ಯಾಂಡಲ್ ಗಾರ್ಡ್ಸ್. ಆದರೆ ಅದ್ರದ್ದು ಪ್ರಾಬ್ಲಮ್ ಏನಾಗಿತ್ತಂದರೆ, ನಾನು ಫಸ್ಟ್ ಕಾಪಿ ಬಾರ್ಕ್ ಬಸ್ಟರ್ಸ್ ಹಾಕ್ಸಿಲ್ಲ. ಅದು ಹ್ಯಾಂಡಲ್ಡ್ ವೆಯ್ಟ್ಸ್ ಇರುತ್ತಲ್ಲ, ಬಾರ್ ಆ್ಯಂಡ್ ವೆಯ್ಟ್ಸ್, ಅದನ್ನು ತೆಗೆದ್ಬಿಟ್ಟು ಅವ್ರು ಹಾಕಿದ್ದು. ಸೊ ಅದರಿಂದ ಇದ್ದಿದ್ದು ಕ್ರ್ಯಾಂಪ್ ಆಗೋಗ್ಬಿಡಿತಾ. ಅದಕ್ಕೆ ನಾನು ತೆಗ್ಸೇಬಿಟ್ಟೆ. ಅದನ್ನ ತೆಗ್ಸ್ಬಿಟ್ಟು ಐ ಕೆಪ್ಟ್ ಇಟ್ ಸ್ಟಾಕ್. ನಮ್ಮ RTR ಮೇಲೆ ವಾಪಸ್ ಬಂದಿದ್ದೀವಿ ನಾವು. ಗುಡ್ ಎಕ್ಸ್ಪೀರಿಯನ್ಸ್, ಅಡ್ವೆಂಚರ್
ಟೂರರ್ ಕ್ಯಾಟಗರಿಗಲ್ವಾ ಎಕ್ಸ್ಪಲ್ಸ್ ಬರೋದು. ಸೊ ಐ ಮೀನ್ ಎಕ್ಸ್ಪಲ್ಸ್ ಮೇಯ್ನ್ ನಿಮ್ಗೆ ಫೋಕಸ್ ಇರೋದೇ ಅಡ್ವೆಂಚರ್, ಆಫ್ ರೋಡ್. ಸೊ ಅದ್ರ ಪ್ರಕಾರಕ್ಕೆ ಓಕೆ, ಆದರೆ ನನ್ನ ಫೀಲಿಂಗ್ ಪ್ರಕಾರ ಜಾಸ್ತಿನೇ ವೈಬ್ರೇಷನ್ಸ್ ಇದೆ ಗಾಡಿಯಲ್ಲಿ. ನನ್ನ ಗಾಡೀಲೂ ಇದೆ, ಆದರೆ ಅಷ್ಟೊಂದು ಫೀಲ್ ಆಗಲ್ಲ. ಒಂದು ಅಂದಾಜು ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ. ನಾನೇನಾದ್ರು ಅಕಸ್ಮಾತ್ ಹಿಮಾಲಯನ್ ಅಥವಾ ಇದಕ್ಕೆ ಹೋದರೆ ಹೆಂಗಿರುತ್ತೆ ರೈಡಿಂಗ್ ಕಂಫರ್ಟ್ ಅಂತ. ಈಗ ಇನ್ನೇನು ನಾವು ಆಲ್ಮೋಸ್ಟ್ ರೀಚ್ ಆದ್ವಿ, ಇನ್ನೊಂದು 10-15 ಕಿಲೋಮೀಟರ್ಸ್ ಇರ್ಬೋದೇನಪ್ಪ. BRT ಟೈಗರ್ ರಿಸರ್ವ್. ಇಲ್ಲಿ ಮೋಸ್ಟ್ಲಿ ಟೋಲ್ ಫೀಸ್ ಥರ ಕಟ್ಟಬೇಕೇನೋ, 10 ರೂಪೀಸ್ 20 ರೂಪೀಸ್ ಏನೋ. ವ್ಯೂಸ್ ಮಾತ್ರ ಸೈಕಾಗಿದೆ ಗುರು ಇಲ್ಲಿಂದ. ರೋಡ್ ಇಸ್ ಆಲ್ಸೋ ವೆಲ್ ಮೇಂಟೈನ್ಡ್. ಆ್ಯಕ್ಚುಲಿ ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಸ್ವಲ್ಪ ಮರಗಳೆಲ್ಲ ಗ್ರೀನ್ ಆಗಿರುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ ಸೀನ್ರಿ. ಇವಾಗ ಆಲ್ಮೋಸ್ಟ್ ಬೇಸಿಗೆಗಲ್ಲ, ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. RTX 310 ಅದನ್ನು ಒಂಥರ ಒಳ್ಳೆ ಬೈಕೆ. ಆದರೆ ಐ ಪರ್ಸನಲಿ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಟು RTR or TVS. ಬೈಕ್ಸ್ ಆರ್ ಗುಡ್ ಆ್ಯಂಡ್ ರಿಲಯಬಲ್, ಆದರೆ ಸರ್ವಿಸ್ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಇವಾಗ ಬರ್ತಿರೋ TVS ಫ್ಲ್ಯಾಗ್ಶಿಪ್ ಬೈಕ್ಸಲ್ಲೆಲ್ಲ ಟು ಮೆನಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇವತ್ತು ಸೈಟಿಂಗ್ ಆಗೋ ಕಾಣಿಸೋದು ಚಾನ್ಸಸ್ ಇಲ್ಲ. ಹಾಂ, ಆದರೆ ನಾವು ಇನ್ನು ಮಳೆಗಾಲದಲ್ಲಿ ಹತ್ತತ್ರ ಬಂದಿದ್ರೆ ಗ್ರೀನ್ರಿ ಚೆನ್ನಾಗಿರೋದು. ಇವಾಗ ಆಲ್ಮೋಸ್ಟ್ ಬೇಸಿಗೆ ಅಲ್ವಾ, ಎಲ್ಲ ಒಣಗೋಗ್ಬಿಟ್ಟಿದೆ. ಹಾಂ ಹಾಂ, ಫಾರೆಸ್ಟ್ ಫೈರ್. ಹಾಂ, ಏನು ಹೇಳ್ತಿದ್ದೆ ನಾನು, ಇದು ಇವಾಗ ಬರ್ತಿರೋ TVS ಬೈಕ್ಗಳಲ್ಲೆಲ್ಲ ಅದೇ ಜಾಸ್ತಿ ಎಲೆಕ್ಟ್ರಾನಿಕ್ಸ್. ಸೊ ಅದನ್ನು ಹ್ಯಾಂಡಲ್ ಮಾಡೋವಂಥ ಟೆಕ್ನಿಷಿಯನ್ಸು ನನಗನ್ಸೋ ಪ್ರಕಾರ TVS ಸರ್ವಿಸ್ ಸೆಂಟರ್ಸಲ್ಲಿ ಇಲ್ಲ. ಅದಕ್ಕೆ ಐ ಡೋಂಟ್ ವಾಂಟ್ ಟು ರಿಸ್ಕ್
ಮಳೆಗಾಲದಲ್ಲಿ ಒಂದ್ಸತಿ ರೈಡ್ ಹಾಕ್ಬೇಕು ಇಲ್ಲಿಗೆ, ಅವಾಗ ಚೆನ್ನಾಗಿರುತ್ತೆ. ಇವಾಗಲೂ ಒಂಥರ ಚೆನ್ನಾಗಿದೆ, ಆದರೆ ಅವಾಗ ಗ್ರೀನ್ರಿ ಇಟ್ ವಿಲ್ ಬಿ ಮೋರ್ ಕಾಂಟ್ರಾಸ್ಟಿಕ್, ಚೆನ್ನಾಗಿರುತ್ತೆ ಒಂಥರ. ಇಲ್ಲಿ ಜಾಸ್ತಿ ಮರಗಿಡಗಳು ಇರೋದ್ರಿಂದ ಸ್ವಲ್ಪ ಟೆಂಪ್ರೇಚರು ತಣ್ಣಗಿದೆ, ಮತ್ತು ಅದರಲ್ಲಿ ಬೇರೆ ನಾವು ಆಲ್ಟಿಟ್ಯೂಡ್ ರೈಸ್ ಆಗ್ತಿದ್ದೀವಲ್ಲ, ಆಲ್ಟಿಟ್ಯೂಡ್ ಇರ್ತಾ ಇದ್ದೀವಲ್ಲ, ಸೊ ಅದರಿಂದನೂ ಸ್ವಲ್ಪ ತಣ್ಣಗಿದೆ. ಓ, ಲೇಕು ಚೆನ್ನಾಗಿದೆ. ಬಾಯ್ಸ್, ಇಲ್ಲಿ ಲೇಕ್ ಹತ್ರ ನಾವು ಲೇಕ್ ನೋಡಿದ್ವಲ್ಲ ಇವಾಗಿನ, ಅಲ್ಲಿ ನಿಲ್ಸೋರಂತೆ. ಸೊ ಅಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ಫೋಟೋ ಗಿಟೋ ತೊಗೊಂಡು ಹೊರಡೋದ ಮುಂದಕ್ಕೆ. ಓಕೆ, ಒಂದು ಸ್ಮಾಲ್ ಫೋಟೋ ಶೂಟ್ ಆದಮೇಲೆ ಮುಂದೆ ನಡೀತಾ ಇದ್ದೀವಿ ಇವಾಗ. ಅಯ್ಯಮ್ಮ, ಟೈಮ್ ಆಗಿದೆ ಒಂದು 12:30. ಇವಾಗ ವಾಪಸ್ ಹೊರಟಿದ್ದೀವಿ ಬೆಟ್ಟದಿಂದ ಕೆಳಗೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಡ್ರೋನ್ ಶಾಟ್ಸು ಅದು ಇದು ಮಾಡ್ಕೊಂಡು ಕೂತಿದ್ವಿ ಮಾತಾಡಿಕೊಂಡು. ಅದನ್ನು ಹಿಂಗೆ ಹಾಕ್ತೀನಿ. ಹಾಂ, ಇವಾಗ ಇವರಿಬ್ಬರು ಇಲ್ಲಿಂದ ಹಿಂಗೆ ಮೈಸೂರಿಗೆ ಹೋಗ್ತಾರೆ, ನಾನು ಇಲ್ಲಿಂದ ವಾಪಸ್ ಒಬ್ಬನೇ ಬೆಂಗಳೂರು. ಸೊ ಅದನ್ನಿನ್ನೇನು ವ್ಲಾಗಲ್ಲಿ ಹಾಕಲ್ಲ, ಯಾಕಂದರೆ ಸುಮ್ಮನೆ ಐವಲ್ಲಿ ಚಚ್ಕೊಂಡು ಹೋಗ್ತಾರೆ, ಅದು ಇನ್ನೇನು ನೋಡ್ತೀರಾ. ಸೊ ಓಕೆ, ಇವಾಗ ವಾಪಸ್ ಹೋಗ್ತಾ ಇದೀವಲ್ಲ. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗಲ್ಲಿ ಏನೇ ಇಷ್ಟ ಆಗಿದ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ. ಅದನ್ನು ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವ್ಲಾಗ್ ಜೊತೆ. ಅಲ್ಲಿ ತನಕ ಖುಷಿಯಾಗಿರಿ, ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತೀನಿ. ಸಿಯಾ, ಟಾಡಾ, ಬಾಯ್ ಬಾಯ್.